ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಕೇಳ್ತಿದ್ರು, ಸರ್ ನೆಕ್ಸ್ಟ್ ನಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಈಗ ನಾವು ಬೋತ್ ದಿ ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀವಿ ಆ್ಯಂಡ್ ಹಾಗೇನೂ ಸಹ ಮೆಡಿಕಲ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿದ್ದೀವಿ ಸರ್. ನಮಗೆ 2 ಸೀಟ್ ಆದರೆ ಅಲರ್ಟ್ ಆಗುತ್ತಾ, ಅಂದರೆ ಮೆಡಿಕಲ್ ಸೀಟು ಅಲರ್ಟ್ ಆಗುತ್ತಾ ಮತ್ತು ಇಂಜಿನಿಯರಿಂಗ್ ಸೀಟು ಅಲರ್ಟ್ ಆಗುತ್ತಾ, ಮತ್ತು ನಾವು ಯಾವ ಬೇಕೋ ಅದಕ್ಕೆ ಅಡ್ಮಿಷನ್ ತಗೋಬೋದಾ ಅಂತ ಹೇಳಿಬಿಟ್ಟು ಕೇಳ್ತಿದ್ದಾರೆ. ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನೂ ಸಹ KE ಕಡೆಯಿಂದ ಒಂದು ಲೇಟೆಸ್ಟ್ ಆಗಾದರೆ ಒಂದು ಅಪ್ಡೇಟ್ ಆದರೆ ಬಂದಿದೆ, ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, KE ಕಡೆಯಿಂದ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಆದರೆ ಮಾತಾಡ್ತೀನಿ. ನೀವು KEಗೆ ಬಂದು ಇಲ್ಲಿ UG NEET 2024 ಅಂತ ಕ್ಲಿಕ್ ಮಾಡಿದಿರ ಅಂತ ಅಂದ್ರೆ UG CET ಆ್ಯಂಡ್ UG NEET 2024 ಪ್ರಕಟಣೆ ಅಂತ ಇದೆ. ಏನಿಲ್ಲ, ಜಸ್ಟ್ ಇದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ನಿಮ್ಗೆ ಇಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ಆದರೆ ತಿಳಿಸ್ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಅಂದರೆ ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿರ್ತಾರೆ. ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು ಅಥವಾ ವೆಟರ್ನರಿ ಕಾಲೇಜಸ್ ಆಗಿರ್ಬೋದು, ಈ ರೀತಿ ಕಾಲೇಜಸ್ಸನ್ನು ಅವರು ಈಗಾಗಲೇ ಆ್ಯಡ್ ಮಾಡಿರ್ತಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಒಂದು ಮೆಡಿಕಲ್ ಕಾಲೇಜಸ್ಸು, ಡೆಂಟಲ್ ಕಾಲೇಜಸ್ಸು, ಆಯುಷ್ ಕಾಲೇಜಸ್ ಏನಿರ್ತವೆ, ಈ ಒಂದು ಕಾಲೇಜಸ್ಸನ್ನು ಆ್ಯಡ್ ಮಾಡೋದಕ್ಕೆ ಹೋದಾಗ ಇವರು ಈಗ ಮೆಡಿಕಲ್ ಕಾಲೇಜಸ್ಗೆ ಏನಾದರೂ ಪ್ರಿಯಾರಿಟಿ ನಂಬರ್ 1 ಅಂತ ಕೊಟ್ಟಿದ್ದಾರೆ ಅಂತ ಅಂದರೆ ನಿಮಗೆ ಮೆಡಿಕಲ್ ಕಾಲೇಜಸ್ಗೆ ಪ್ರಿಯಾರಿಟಿ ನಂಬರ್ 1 ಅಂತ ಬರುತ್ತೆ. ಆ್ಯಂಡ್ ನೀವು ಈಗಾಗಲೇ ಏನೊಂದು ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿದರೆ ಆ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲನೂ ಸಹ ಆಟೋಮೆಟಿಕಲಿ ಸಿಸ್ಟಮಲ್ಲಿ ಅಪ್ಡೇಟ್ ಆಗುತ್ತೆ ನಂಬರ್. ಓಕೆನಾ? ಅಂದರೆ ಯಾವ ರೀತಿ ಅಪ್ಡೇಟ್ ಆಗುತ್ತೆ, ಮೆಡಿಕಲ್ ಕಾಲೇಜಸ್ಗೆ 1 ಅಂತ ಬರುತ್ತೆ. ಆ್ಯಂಡ್ ಹಾಗೇನು ಸಹ ನೆಕ್ಸ್ಟ್ ಇನ್ ಆರ್ಡರ್ ವೈಸು ನಿಮಗೆ ಇಂಜಿನಿಯರಿಂಗ್ ಕಾಲೇಜಸ್ ಆದರೆ ಬರುತ್ತೆ. ಓಕೆನಾ? ನಾನೇನು ಸ್ಟೂಡೆಂಟ್ಸ್ಗೆ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನಿಮಗೆ ಒಂದು ಇಂಜಿನಿಯರಿಂಗ್ ಕಾಲೇಜಸ್ ಆಗಿರ್ಬೋದು, ವೆಟರ್ನರಿ ಕಾಲೇಜಸ್ ಆಗಿರ್ಬೋದು, ಮೆಡಿಕಲ್, ಡೆಂಟಲ್, ಆಯುಷ್, ನೀವು ಇಷ್ಟು ಕೋರ್ಸಸ್ನ ಏನು ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಒಂದ್ಸಲಿ ಇನ್ನೂ ಸಹ ನೀಟಾಗಾದರೆ ಈಗ ಆ್ಯಡ್ ಮಾಡ್ಕೊಳ್ಳಿ. ಪ್ರಿಯಾರಿಟಿ ನಂಬರ್ಸನ್ನು ನೋಡ್ಕೊಳ್ಳಿ. ಓಕೆನಾ? ನೀವು ಪ್ರಿಯಾರಿಟಿ ನಂಬರ್ಸು ತುಂಬಾ ಮ್ಯಾಟರ್ ಆಗುತ್ತೆ, ಹಾಗಾಗಿ ಪ್ರಿಯಾರಿಟಿ ನಂಬರ್ಸನ್ನು ನೋಡ್ಕೊಳ್ಳಿ. ಒನ್ಸ್ ಪ್ರಿಯಾರಿಟಿ ನಂಬರ್ಸನ್ನು ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಫಸ್ಟ್ ಮೆಡಿಕಲ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಂಜಿನಿಯರಿಂಗ್ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ರಿಯಾರಿಟಿ ನಂಬರ್ ವೈಸ್ ಯಾವ ರೀತಿ ಬಂದಿದೆ ಏನೋ ಅಂತ ಹೇಳಿಬಿಟ್ಟು ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಆದರೆ ಕೊಟ್ಟಿರುವಂಥದ್ದು. ಯಾಕಂತಂದರೆ ಈಗಾಗಲೇ ಸಹ KCET ವಿದ್ಯಾರ್ಥಿಗಳು ಒಂದು ಇಂಜಿನಿಯರಿಂಗ್ ಕಾಲೇಜಸ್ಸನ್ನು ಆ್ಯಡ್ ಮಾಡಿರ್ತಾರೆ. ಪ್ರಿಯಾರಿಟಿ ನಂಬರ್ಸ್ 1 2 3 4 5 6 ಅಂತ ಈ ರೀತಿ ಕೊಟ್ಕೊಂಡು ಬಂದಿರ್ತಾರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ. ಈಗ ಮೆಡಿಕಲ್ ಕಾಲೇಜಸ್ಗೂ ನೀವು 1 2 3 ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ, ಈಗ ನೀವು ಮೆಡಿಕಲ್ ಕಾಲೇಜಸ್ಗೆ 1 2 3 ಅಂತ ಕೊಟ್ಟಾಗ ಇಲ್ಲಿ ನಿಮಗೆ ಮತ್ತೆ ಇಂಜಿನಿಯರಿಂಗ್ ಕಾಲೇಜಸ್ ಈಗಾಗಲೇ ಆ್ಯಡ್ ಮಾಡಿರುವಂಥ ಕಾಲೇಜಸ್ ಏನಿರ್ತವೆ ಅದಕ್ಕೆ ನಿಮಗೆ ಪ್ರಿಯಾರಿಟಿ ನಂಬರ್ಸ್ ಆದರೆ ಅವೇ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದರಲ್ಲಾದರೆ ಅಪ್ಡೇಟ್ ಆಗಿರುವಂಥದ್ದು. ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಳ್ಳಿ. ನೀವು ಫಸ್ಟ್ ಯಾವ್ದು ಪ್ರಿಫರೆನ್ಸ್ ಕೊಡ್ತೀರಾ ಅನ್ನೋದು ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ, ಇಲ್ಲಿ ಡೀಟೇಲ್ಡಾಗಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಈಗ ನೆಕ್ಸ್ಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕೇಳ್ತಿರುವಂಥ ಡೌಟು, ಸರ್ ನಾನೀಗ ಇಂಜಿನಿಯರಿಂಗ್ ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ ಸರ್, ಮೆಡಿಕಲ್ ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ, ಡೆಂಟಲ್ ಕಾಲೇಜಸ್ನ ಆ್ಯಡ್ ಮಾಡಿದ್ದೀನಿ ಸರ್, ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಮೆಡಿಕಲ್ ಕಾಲೇಜ್ ಒಂದು ಆ್ಯಂಡ್ ಹಾಗೇನೂ ಸಹ ಇಂಜಿನಿಯರಿಂಗ್ ಕಾಲೇಜ್ ಒಂದು ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸಹ ಸಿಗೋದಿಲ್ಲ. ಯಾಕಂತ ಅಂದರೆ ಈ ವರ್ಷ ನಿಮಗೆ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಸ್ತಿರೋದು, ಹಾಗಾಗಿ ನೀವು ಏನು ಪ್ರಿಯಾರಿಟಿ ನಂಬರ್ಸನ್ನು ಕೊಡ್ತೀರಾ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಫಸ್ಟ್ ಎಲ್ಲ ನೀವು ಇಂಜಿನಿಯರಿಂಗ್ ಕಾಲೇಜಸ್ ಪ್ರಿಯಾರಿಟಿ ಕೊಟ್ಟಿರ್ತೀರಾ, ಅದಾದಮೇಲೆ ನೀವು ಮೆಡಿಕಲ್ ಕಾಲೇಜಸ್ನ ಪ್ರಿಯಾರಿಟಿ ಕೊಟ್ಟಿರ್ತೀರಾ. ಅದರಲ್ಲಿ ನಿಮಗೆ ಕೇವಲ ಒಂದು ಸಿಗುತ್ತೆ. ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗೋದಾದರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗುತ್ತೆ, ಅಥವಾ ಮೆಡಿಕಲ್ ಕಾಲೇಜಲ್ಲಿ ಸಿಗೋದಾದರೆ ಮೆಡಿಕಲ್ ಕಾಲೇಜಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಕೊಡುವಂಥ ಪ್ರಿಯಾರಿಟಿ ನಂಬರ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಇದು ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್, ಆದ್ದರಿಂದ ನಿಮಗೆ ಕೇವಲ ಒಂದು ಸೀಟ್ ಅಷ್ಟೇ ಸಿಗುತ್ತೆ. ಅದು ಮೆಡಿಕಲಲ್ಲಾದರೂ ಸಿಗ್ಬೋದು, ಅಥವಾ ನೀವೇನೀಗ ಆ್ಯಡ್ ಮಾಡಿರ್ತೀರ ಆಪ್ಷನ್ ಎಂಟ್ರಿಗೆ ಎಷ್ಟು ಕೋರ್ಸಸ್ನ ಆ್ಯಡ್ ಮಾಡಿರ್ತೀರ ಆ ಒಂದು ಕೋರ್ಸಸ್ಸಲ್ಲಿ ಒಂದು ಕೋರ್ಸಿಗೆ ಅಷ್ಟೇ ನಿಮಗೆ ಒಂದು ಸೀಟ್ ಆದರೆ ಅಲರ್ಟ್ ಆಗುವಂಥದ್ದು, ನೀವು ಅಡ್ಮಿಷನನ್ನು ತಗೊಳ್ಳೋದಕ್ಕೆ ಆಗೋದು. ಓಕೆನಾ? ಸ್ಟೂಡೆಂಟ್ಸ್ಗೆ ಇದೊಂದು ನೆನಪಿರಲಿ. ಕಳೆದ ವರ್ಷಗಳಿಂದ ಏನಾಗ್ತಿತ್ತು ಅಂತಂದರೆ KCETಗೆ ಸಪ್ರೇಟ್ ಕೌನ್ಸಿಲಿಂಗ್ ಆದರೆ ನಡೀತಿತ್ತು, ನೀಟ್ಗೆ ಸಪ್ರೇಟ್ ಕೌನ್ಸಿಲಿಂಗ್ ಆದರೆ ನಡೀತಿತ್ತು. ಆಗೇನು ಮಾಡ್ತಿದ್ರು ಸ್ಟೂಡೆಂಟ್ಸು, ನೀಟಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ರು, KCETಯಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಅಲ್ಲೂ ಒಂದು ಸೀಟನ್ನು ಪಡ್ಕೊಂಡು ಇಲ್ಲೂ ಒಂದು ಸೀಟನ್ನು ಪಡ್ಕೊಂಡು ಯಾವುದಾದ್ರೂ ಒಂದಕ್ಕೆ ಅಡ್ಮಿಷನ್ ತಗೊಳ್ಳೋರು ಇನ್ನೊಂದು ವೇಸ್ಟ್ ಆಗ್ತಿತ್ತು. ಅದೇ ಒಂದು ರೀಸನ್ಗೆ ಕಂಬೈನ್ಡ್ ಕೌನ್ಸಿಲಿಂಗನ್ನು ಮಾಡಿರೋದು. ಇಲ್ಲಿ ನಿಮಗೆ ಕೇವಲ ಒಂದು ಸೀಟ್ ಆದರೆ ಅಲರ್ಟ್ ಆಗುತ್ತೆ. ಹಾಗಾಗಿ ನೀವು ಫಸ್ಟ್ ಏನೊಂದು ಪ್ರಿಯಾರಿಟಿ ನಂಬರ್ಸನ್ನು ಕೊಡಬೇಕಂತ ಅನ್ಕೊಂಡಿರ್ತಾರೆ ಅದನ್ನು ನೋಡ್ಕೊಳ್ಳಿ. ಫಸ್ಟ್ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಆ್ಯಡ್ ಮಾಡಬೇಕಾ, ಇಂಜಿನಿಯರಿಂಗನ್ನು ಮಾಡ್ಕೊಳ್ಳಿಲ್ಲ ಅಂತಂದರೆ ಒಂದಿಷ್ಟು ಇಂಜಿನಿಯರಿಂಗ್ ಕಾಲೇಜಸ್, ಒಂದಿಷ್ಟು ಮೆಡಿಕಲ್ ಕಾಲೇಜಸ್, ಒಂದಿಷ್ಟು ವೆಟರ್ನರಿ ಕಾಲೇಜಸ್ ಈ ರೀತಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ರೀತಿಯೂ ಸಹ ನೀವು ಆ್ಯಡ್ ಮಾಡ್ಕೋಬೋದು. ಎಲ್ಲ ಒಂದು ಕೋರ್ಸಸ್ನು ಆ್ಯಡ್ ಮಾಡ್ಬೋದು. ಜಸ್ಟ್ ನೀವು ಅಲ್ಲಿ ಆಪ್ಷನ್ ಎಂಟ್ರಿ ಮಾಡುವಾಗ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಪ್ರಿಯಾರಿಟಿ ನಂಬರ್ಸನ್ನು ಕೊಟ್ಟಿದ್ದೀರಾ ಅಂತ ಅಂದರೆ ನಿಮಗೇನೆ ಸಹ ಅಲ್ಲಿ ಒಂದಿಷ್ಟು ಐಡಿಯಾ ಆದರೆ ಬರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗ ನಿಮಗೆ ಕೇವಲ ಒಂದು ಸೀಟೇ ಅಲರ್ಟ್ ಆಗುತ್ತೆ. ಅದು ಇಂಜಿನಿಯರಿಂಗ್ ಆಗೋದಿದ್ರೆ ಇಂಜಿನಿಯರಿಂಗ್ ಆಗುತ್ತೆ, ಮೆಡಿಕಲ್ಗೆ ಹೋಗಿದ್ರೆ ಮೆಡಿಕಲ್, ಡೆಂಟಲ್ಗೆ ಸೀಟ್ ಸಿಗೋ ಥರ ಇದ್ರೆ ಡೆಂಟಲಲ್ಲಾದರೆ ಸಿಗುತ್ತೆ. ಓಕೆನಾ? ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.